ನಮಸ್ಕಾರ. ಆಂಕರ್ ಸಹನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸಂಗೀತ ಅಂತ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಮಗೆಷ್ಟೇ ಮನಸ್ಸಿಗೆ ನೋವಾದರೂ ಕೂಡ ನಮಗಿಷ್ಟವಾದಂತಹ ಒಂದು ಸಂಗೀತವನ್ನು ನಮಗಿಷ್ಟವಾದ ಗಾಯಕರ ಕಂಠಸಿರಿಯಲ್ಲಿ ಕೇಳಿದಾಗ ನಮಗಾಗುವಂತಹ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡುವಂತಹ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ. ಸುಮ್ಮನೆ ಮನೇಲಿ ಕುಳಿತಾಗ ಗುಣಗುವಂತಹ ಸ್ವರಗಳಾಗಿರಬಹುದು, ಬಾತ್ರೂಮ್ನಲ್ಲಿ ಹಾಡುವಂತಹ ಹಾಡುಗಳಾಗಿರಬಹುದು, ಅಡಿಗೆ ಮಾಡ್ತಾ ಮಾಡ್ತಾ ಕೇಳುವಂತಹ ಗಾಯನಗಳಾಗಿರಬಹುದು, ಇವೆಲ್ಲವೂ ಒಂದು ರೀತಿಯ ಎನರ್ಜಿ ಬೂಸ್ಟರ್ಸ್ ಮತ್ತು ಹ್ಯಾಪಿ ಅಡಿಕ್ಷನ್ಸ್ ಅಂತ ಅಂದರೆ ತಪ್ಪಾಗಲ್ಲ. ಇಷ್ಟೆಲ್ಲ ಪೀಠಿಕೆ ಸಂಗೀತಕ್ಕೆ ಯಾಕೆ ಹಾಕ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಹೌದು, ಇವತ್ತು ಸಂಗೀತವನ್ನೇ ಉಸಿರಾಗಿಸಿಕೊಂಡು, ಸಂಗೀತವನ್ನೇ ಆಹಾರವಾಗಿಸಿಕೊಂಡು, ಸಂಗೀತವನ್ನೇ ಉಡುಪಾಗಿಸಿಕೊಂಡು ಬದುಕಿದಂತಹ ಒಂದು ಮೇರು ಪ್ರತಿಭೆ ಎಸ್ ಜಾನಕಮ್ಮನವರನ್ನು ಕಳೆದುಕೊಂಡಂತಹ ದಿನ. ಸಂಗೀತದಲ್ಲಿ ಅದೆಷ್ಟೇ ಸಾಧನೆ ಮಾಡಿದರೂ ಕೂಡ ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂಲಕ ನಮ್ಮೆಲ್ಲರನ್ನು ಇಟ್ಟುಕೊಳ್ಳುವಂತಹ ಶಕ್ತಿ ಇದ್ದಿದ್ದು ಎಸ್ ಜಾನಕಮ್ಮನವರಿಗೆ. ನಾನೇನು ಅಪಾರ ಸಾಧನೆ ಮಾಡಿದಂತಹ ಕಲಾವಿದೆ ಅಲ್ಲ, ಆದರೆ ಸಂಗೀತ ಲೋಕದಲ್ಲಿ ಮಾತ್ರವಲ್ಲದೆ ಕಲೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಾರಂಗದಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರನ್ನು ಗೌರವಿಸುವುದು, ಅವರನ್ನು ಆರಾಧಿಸುವುದು, ಅವರನ್ನು ಕೊಂಡಾಡೋದು, ಅವರನ್ನು ನೆನಪಿನಂಗಳದಲ್ಲಿ ಮೆಲುಕು ಹಾಕೋದು ಕಲಾವಿದರಿಗೆ ನಾವು ಕೊಡುವಂತಹ ಗೌರವ. ಅದು ನಮ್ಮ ಜವಾಬ್ದಾರಿ, ಕರ್ತವ್ಯ ಕೂಡ ಹೌದು. ಅಂತಹ ಜಾನಕಮ್ಮನವರನ್ನು ಕಳೆದುಕೊಂಡಂತಹ ಈ ದಿನದಂದು ನನ್ನ ಪುಟ್ಟ ನುಡಿ ನಮನಗಳೊಂದಿಗೆ ಅವರಿಗೆ ಶ್ರದ್ಧಾಂಜಲಿನ ಸಲ್ಲಿಸಬೇಕು ಅಂತ ಈ ಒಂದು ಪುಟ್ಟ ವ್ಲಾಗನ್ನು ಮಾಡ್ತಾ ಇದ್ದೀನಿ. 1938 ಏಪ್ರಿಲ್ 23ರಂದು ಈಗಿನ ಆಂಧ್ರ ಪ್ರದೇಶದ ತೆಲಂಗಾಣದ ಸಿರ್ಸಿಲಾ ಎಂಬುವಂತಹ ಗ್ರಾಮದಲ್ಲಿ ಸಿಸ್ತಲ ಶ್ರೀ ರಾಮಮೂರ್ತಿ ಹಾಗೂ ಸತ್ಯವತಿ ಎನ್ನುವಂತಹ ದಂಪತಿಗಳಿಗೆ ಮಹಾನ್ ಕಲಾವಿದೆಯಾಗಿ ಜನಿಸಿದಂತಹ ಪುತ್ರಿ ಅಂದರೆ ಎಸ್ ಜಾನಕಮ್ಮನವರು. ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದ ಬಗ್ಗೆ ಅಪಾರವಾದಂತಹ ಪ್ರೀತಿ, ಕಾಳಜಿ, ಒಲವು ಮತ್ತು ಜ್ಞಾನವನ್ನು ಹೊಂದಿರುವಂಥದ್ದು ಸಂಗೀತದಲ್ಲಿ ಅವರಿಗಿರುವಂತಹ ಪ್ರೀತಿಯನ್ನು ತೋರಿಸುತ್ತೆ. ತಮ್ಮ 3ನೇ ವಯಸ್ಸಿನಲ್ಲೇ ಎಸ್ ಜಾನಕಮ್ಮನವರು ಸಂಗೀತ ಅಭ್ಯಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ 9ನೇ ವಯಸ್ಸಿನಲ್ಲಿ ಅವರು ತೆಲುಗಿನ ಒಂದು ಹಾಡು, ಆ ಹಾಡಿನ ಮೂಲಕ ಅವರು ಸ್ಟೇಜ್ ಶೋನ ಕೊಡೋದಕ್ಕೆ ತಮ್ಮ 9ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡ್ತಾರೆ. 1957ರಲ್ಲಿ ತಮಿಳಿನ ಒಂದು ಸಿನಿಮಾ ವಿಧಿಯನ್ ವಿಲಯಟ್ಟು ಅನ್ನುವಂತಹ ಸಿನಿಮಾದ ಮೂಲಕ ಹಿನ್ನೆಲೆ ಗಾಯನವನ್ನು ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಅವರ ಹಿನ್ನೆಲೆ ಗಾಯನ ಅಥವಾ ಸುಗಮ ಸಂಗೀತದ ಹಾದಿ ಶುರುವಾಗುತ್ತೆ. ಕೇವಲ ತಮಿಳು ಮಾತ್ರವಲ್ಲ, ತೆಲುಗು, ಹಿಂದಿ, ಕನ್ನಡ, ಮರಾಠಿ, ಉರ್ದು, ಪಂಜಾಬಿ, ಜಾಪನೀಸ್ ಹೀಗೆ ಭಾರತದ 20ಕ್ಕೂ ಅಧಿಕ ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ 6 ದಶಕಗಳ ಕಾಲ ಅಂದರೆ 60 ವರ್ಷಗಳ ಕಾಲ ತಮ್ಮ ಹಾಡಿನ ಮೂಲಕ ಜನರನ್ನು ರಂಜಿಸಿರೋದು ಎಸ್ ಜಾನಕಮ್ಮನವರು. ಕೇವಲ ಸೋಲೋ ಸಿಂಗಿಂಗ್ ಮಾತ್ರವಲ್ಲದೆ ಸಂಗೀತ ಲೋಕದ ಮೇರು ದಿಗ್ಗಜರಾದಂತಹ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಪಿ.ಬಿ. ಶ್ರೀನಿವಾಸ್, ಜೇಸುದಾಸ್, ಕನ್ನಡದ ಡಾಕ್ಟರ್ ರಾಜ್ಕುಮಾರ್ರಂತಹ ಮೇರು ಪ್ರತಿಭೆಗಳ ಜೊತೆಗೂ ಕೂಡ ಅವರು ಡ್ಯುಯೆಟ್ ಸಾಂಗ್ಗಳಲ್ಲಿ ಧ್ವನಿಯನ್ನು ಗೂಡಿಸಿದ್ದಾರೆ. ಸಂಗೀತ ಗಾಯನದಲ್ಲಿ ಮಾತ್ರವಲ್ಲದೆ ಅವರ ಪಾಂಡಿತ್ಯ ವೀಣೆಯಲ್ಲೂ ಕೂಡ ಅಪಾರವಾದದ್ದು. ಎಸ್ ಜಾನಕಮ್ಮನವರು ಹೇಗೆ 48,000ಕ್ಕೂ ಅಧಿಕ ಹಾಡುಗಳನ್ನು ರಚಿಸಿದ್ದಾರೋ ಹಾಗೆಯೇ ಅವರ ಪಾಂಡಿತ್ಯ, ಅವರು ತಮ್ಮದೇ ಆದಂತಹ ಲಿರಿಕ್ಸ್ಗಳನ್ನು ಬರೆದಿರೋದು ಮತ್ತು ಅದನ್ನು ಕಂಪೋಸ್ ಮಾಡಿರೋದು ಕೂಡ ಉಂಟು. ಇಷ್ಟೆಲ್ಲ ಸಂಗೀತದಲ್ಲಿ ಅಪಾರ ಸಾಧನೆಯನ್ನು ಗೈದಿರುವಂತಹ ನಮ್ಮ ಎಸ್ ಜಾನಕಮ್ಮನವರಿಗೆ ಸಂದಿರುವಂತಹ ಪ್ರಶಸ್ತಿ ಸನ್ಮಾನಗಳು ಒಂದಲ್ಲ ಎರಡಲ್ಲ. 4 ನ್ಯಾಷನಲ್ ಅವಾರ್ಡ್ಗಳು, 33ಕ್ಕೂ ಅಧಿಕ ಡಿಫ್ರೆಂಟ್ ಸ್ಟೇಟ್ ಅವಾರ್ಡ್ಸ್ಗಳು ಅವರನ್ನು ಹುಡುಕಿಕೊಂಡು ಬಂದಿದೆ. ಕನ್ನಡದ ಬಗ್ಗೆ, ಕನ್ನಡಾಭಿಮಾನಿಗಳ ಬಗ್ಗೆ ಅವರು ಇಟ್ಟಿರುವಂತಹ ಪ್ರೀತಿ ಅಷ್ಟಿಷ್ಟಲ್ಲ. ಆದ್ದರಿಂದ ಕನ್ನಡದಲ್ಲಿ ಅವರು 10,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಇವರ ಈ ಸಾಧನೆಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದೆ.
ಅಷ್ಟೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಕೂಡ ಅವರಿಗೆ ಸನ್ಮಾನವನ್ನು ಮಾಡಿದೆ. ಸಂಗೀತ ಲೋಕದಲ್ಲಿ ಎಷ್ಟೆಲ್ಲ ಸಾಧನೆಯನ್ನು ಮಾಡಿದರೂ ಕೂಡ ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂಲಕ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಹೆಗ್ಗಳಿಕೆ ಎಸ್ ಜಾನಕಮ್ಮನವರಿಗೂ ಸಲ್ಲಬೇಕಾದ್ದು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಜಾನಕಮ್ಮನವರು ಅವರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಅವರು ಸ್ಫೂರ್ತಿಯಾಗಿರೋದು ನನ್ನ ಒಂದು ಪುಣ್ಯ ಅಂತಲೇ ಹೇಳ್ಬೋದು, ನನ್ನ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಇವತ್ತು ಅವರನ್ನು ಅಗಲಿರುವಂತಹ ಈ ದಿನ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದ್ರ ಮೂಲಕ ಒಂದು ಪುಟ್ಟ ಹಾಡನ್ನು ಹಾಡಬೇಕು ಅನ್ನುವಂತಹ ಅಭಿಲಾಷೆಯನ್ನು ಹೊಂದುತ್ತಾ ಇದೆ ನನ್ನ ಮನಸ್ಸು. ಅದಕ್ಕೋಸ್ಕರ ಈ ಒಂದು ಪುಟ್ಟ ಗೀತೆ ಅವರೇ ಹಾಡಿರುವಂತಹ ಅವಳ ಹೆಜ್ಜೆ ಅನ್ನುವಂತಹ ಚಿತ್ರದ ಈ ಒಂದು ಗೀತೆಯನ್ನು ನಿಮ್ಮ ಮೂಲಕ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ದೇವರಾಟ ಬಲ್ಲವರಾರೋ, ಆತನ ಎದಿರೋ ನಿಲ್ಲುವರಾರೋ, ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರೋ, ಆತನ ಎದಿರೋ ನಿಲ್ಲುವರಾರೋ. ಜಾನಕಮ್ಮ, ಮತ್ತೆ ನೀವು ಈ ಭೂಮಿಯಲ್ಲಿ ಹುಟ್ಟಿ ಬರುವಂತಾಗಲಿ. ಆ ಭಗವಂತ ನಿಮ್ಮ ಆತ್ಮಕ್ಕೆ ಚಿರಶಾಂತಿಯನ್ನು ಒದಗಿಸಲಿ ಅಂತ ಕೇಳ್ಕೊಳ್ತಾ ಈ ಒಂದು ಪುಟ್ಟ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.